ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಇವತ್ತು ನಡೀತಾ ಇದೆ. ಇದಕ್ಕೆ ಮುಖ್ಯ ಕಾರಣಕರ್ತರು, ಸಂಘಟಕರು, ನಮ್ಮನ್ನೆಲ್ಲ ಈ ವಯಸ್ಸಿನಲ್ಲೂ ಸಹ ತಮ್ಮ ಪ್ರದರ್ಶನವನ್ನು ತೋರಿಸಿದಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಕ್ಕಳಿಗೆ ಕರಾಟೆಯನ್ನು ಹೇಳಿಕೊಡೋದ್ರಲ್ಲಿ ಪ್ರಸಿದ್ಧಿಯಾದಂಥ, ಬಡ ಮಕ್ಕಳಿಗೂ ಸಹ ಯಾವುದೇ ಹಣ ತೆಗೆದುಕೊಳ್ಳದೆ ಕರಾಟೆಯನ್ನು ಹೇಳಿಕೊಟ್ಟಂಥ ನಮ್ಮ AZ ಮುಯೀಬ್ ಸಾಹೇಬರು ಮೂರನೇ ಒಂದು ಚಾಂಪಿಯನ್ಶಿಪ್ಪನ್ನು ಇವತ್ತು ನಡೆಸ್ತಾ ಇದ್ದಾರೆ. ಈ ಚಾಂಪಿಯನ್ಶಿಪ್ ನಡೆಸಬೇಕಾದ್ರೆ ಸುಮಾರು ಸಾವಿರಾರು ಮಕ್ಕಳಿಗೆ ಅವರಿಗೆ ಊಟದ ವ್ಯವಸ್ಥೆ, ಇಲ್ಲಿ ಬರೋಕ್ಕೆ ವ್ಯವಸ್ಥೆ, ಇಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಇವತ್ತು ಕರಾಟೆ ಚಾಂಪಿಯನ್ಶಿಪ್ಪನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ನಾನು ಮೊದಲಿಗೆ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಕರಾಟೆ ಪಟುಗಳಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಅವರ ಪೋಷಕರುಗಳು, ಅವರು ಸಹ ಇಲ್ಲಿ ಬಂದು ತಮ್ಮ ಮಕ್ಕಳು ಕರಾಟೆ ಕಲಿಬೇಕು, ತಮ್ಮ ಮಕ್ಕಳು ಆರೋಗ್ಯವಾಗಿರಬೇಕು, ಅವರು ಆರೋಗ್ಯ, ದೈಹಿಕ ಆರೋಗ್ಯ ಅವರಿಗೆ ಮುಖ್ಯ ಅನ್ನೋದನ್ನು ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಕರಾಟೆ ಕಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆ ಮಕ್ಕಳಿಗೆ ತಮ್ಮ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಕರಾಟೆ ಅನುಕೂಲ ಆಗುತ್ತೆ ಅಂತ ತಿಳಿದು ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಪೋಷಕರು ಇವತ್ತು ಈ ಕರಾಟೆ ಕ್ರೀಡೆಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಮಕ್ಕಳನ್ನ ಕರ್ಕೊಂಡ್ಬಂದು. ಈ ವೇದಿಕೆ ಮೇಲಿರುವಂಥ ನಮ್ಮೆಲ್ಲ ಗಣ್ಯರು ಮತ್ತು ಭಾಳಷ್ಟು ಜನ ಈ ಒಂದು ಕರಾಟೆ ಕ್ರೀಡೆಯ ಮುಖ್ಯಸ್ಥರುಗಳು ಇವತ್ತು ವೇದಿಕೆ ಮೇಲಿದ್ದಾರೆ. ನಮ್ಮ ಸ್ನೇಹಿತರುಗಳು ಎಲ್ಲ ಇದ್ದಾರೆ. ಇವತ್ತು ಏನು ನಾವು ಮಕ್ಕಳನ್ನ ನೋಡ್ತಾ ಇದ್ದೀವಿ, ಭಾಳ ಆನಂದ ಆಗುತ್ತೆ. ಇವತ್ತು ನಮ್ಮ ಶಿಕ್ಷಣ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಆದರೆ ಅಲ್ಲಿ ಬೆಂಗಳೂರಿನಲ್ಲಿ ಮಲೆನಾಡಿನ ಅಂದರೆ ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಆ ಕಡೆ ಭಾಗದ ಒಂದು ಕಾರ್ಯಕ್ರಮ ಬೆಂಗಳೂರಿನಲ್ಲಿದೆ. ಅವರು ಆ ಮಕ್ಕಳುಗಳನ್ನೆಲ್ಲ ಸುಮಾರು ಸಾವಿರಾರು ಮಕ್ಕಳುಗಳು ಅಲ್ಲಿ ಸೇರ್ತಾ ಇದ್ದಾರೆ. ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡೋಕ್ಕೋಸ್ಕರ ಇವತ್ತು ಅಲ್ಲಿ ಉಳ್ಕೊಂಡ್ರು. ಇಲ್ಲಾಂದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬರ್ತಾಯಿದ್ರು. ಅವರು ನನಗೆ ಫೋನ್ ಮಾಡಿ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ತಮ್ಮೆಲ್ಲರಿಗೂ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದಂಥ ಶ್ರೀಯುತ ಮಧು ಬಂಗಾರಪ್ಪನವರ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಶುಭಾಶಯಗಳನ್ನು ಕೋರಿ ತಾವು ಈ ಕ್ರೀಡೆಯಲ್ಲಿ ಯಶಸ್ವಿಯಾಗಬೇಕು. ಈ ಕ್ರೀಡೆ ಭಾಗವಹಿಸೋದು ಭಾಳ ಮುಖ್ಯ, ಗೆಲುವು ಸೋಲು ಮುಖ್ಯ ಅಲ್ಲ. ಈ ಭಾಗವಹಿಸಿ ತಮ್ಮ ಜೀವನದಲ್ಲಿ ಈ ಕರಾಟೆ ಕ್ರೀಡೆಯನ್ನು ಅಳವಡಿಸ್ಕೊಳ್ಳೋದು, ಜೊತೆಗೆ ನೀವು ಮುಂದಿನ ಪೀಳಿಗೆಗೆ ಈ ಕರಾಟೆಯನ್ನು ಕಲಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಅವರು ಕಷ್ಟಪಟ್ಟು ಇವತ್ತು ಈ ಒಂದು ನಿಮ್ಮ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದಾರೆ. ಆ ಚಾಂಪಿಯನ್ಶಿಪ್ ಮಾಡೋದಕ್ಕೆ ಎಲ್ಲರೂ ಭಾಳ ಜನ ಸಹಕಾರ ಮಾಡಿರ್ತಾರೆ. ಆದರೂ ಸಹ ಅವರಿಗೆ ಈ ವಯಸ್ಸಿನಲ್ಲಿ ನಾನು ಮಾಡಬೇಕು, ನಾನು ಈ ಒಂದು ಚಾಂಪಿಯನ್ಶಿಪ್ಪನ್ನು ಮಾಡಬೇಕು ಅಂತೇಳಿ ಭಾಳ ಒಂದು ಉತ್ಸಾಹದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಅವರ ಸ್ನೇಹಿತರುಗಳು ಸಹ ಭಾಳ ಅವ್ರ ಜೊತೆಗಿದ್ದು ಇವತ್ತು ಈ ಕೆಲಸವನ್ನು ಮಾಡೋದಕ್ಕೆ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದಂಥ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸೋಣ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆಯನ್ನು ಮುಯೀಬ್ ಸಾಹೇಬ್ರಿಗೆ ಕೊಡಬೇಕು ಅಂತೇಳಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಅವರು ಮುಂದೆ ಅವರು ಇನ್ನೂ ಸಹ ಹೆಚ್ಚಿನ ಒಂದು ಚಾಂಪಿಯನ್ಶಿಪ್ಪನ್ನು ನಡೆಸೋದಕ್ಕೆ ಅವರೆಲ್ಲರೂ ಕೊಡಬೇಕು. ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡೋದೇನು ಅಂದರೆ, ನಮ್ಮ ಮುಯೀಬ್ ಸಾಹೇಬರಿಗೆ ಕ್ರೀಡಾ ಇಲಾಖೆಯಿಂದ ಅವರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಆಗಬೇಕು. ಅದ್ರ ಮೂಲಕ ಈ ಕ್ರೀಡೆಯನ್ನು ಇನ್ನೂ ಬೆಳೆಸೋದಕ್ಕೆ ಅವರಿಗೆ ಶಕ್ತಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಮ್ಮನ್ನು ಸಹ ಈ ಸಂದರ್ಭದಲ್ಲಿ ಕರೆದು ನಿಮ್ಮ ಜೊತೆಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ, ವಿಶೇಷವಾಗಿ ಮುಯೀಬ್ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.